ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ಸಿದ್ದರಾಮಯ್ಯ ಕೆಳಗಿಳಿದ ಬೆನ್ನಲ್ಲೇ ಬಿಜೆಪಿಯಿಂದ ಈಗ ಒಬಿಸಿ ಪಾಲಿಟಿಕ್ಸ್ ಜೋರಾಗಿ ನಡೀತಾ ಇದೆ. ಮುಂದಿನ ಚುನಾವಣೆಗಳ ದೃಷ್ಟಿಯಿಂದ ಒಬಿಸಿ ವೋಟ್ ಬ್ಯಾಂಕ್ಗೆ ಈಗ ಬಿಜೆಪಿ ಗಾಳ ಹಾಕ್ತಾ ಇದೆ. ಅದರಲ್ಲೂ ಕುರುಬ ಸಮುದಾಯದ ವೋಟ್ ಗಿಟ್ಟಿಸಿಕೊಳ್ಳೋದಕ್ಕೆ ಅಂತ ಪ್ಲಾನ್ ಮಾಡ್ಕೊಂಡಿರುವಂತ ಬಿಜೆಪಿ ಏನ್ ಪ್ಲಾನ್ ಮಾಡ್ಕೊಂಡಿದೆ ಹಾಗಾದ್ರೆ? ಈ ಬಾರಿ ಪರಿಷತ್ ಹಾಗೂ ರಾಜ್ಯಸಭಾ ಚುನಾವಣೆಯಲ್ಲಿ ಒಬಿಸಿಗೆ ಮಣೆ ಹಾಕೋದಕ್ಕೆ ಅಂತ ಬಿಗ್ ಪ್ಲಾನ್ ಮಾಡ್ಕೊಂಡಿದ್ದಾರಂತೆ. ಈ ಬಾರಿ ಪರಿಷತ್ ಹಾಗೂ ರಾಜ್ಯಸಭಾ ಚುನಾವಣೆಯಲ್ಲಿ ಒಬಿಸಿಗೆ ಮಣೆ ಹಾಕೋದ್ರ ಮೂಲಕ ಒಬಿಸಿ ವೋಟ್ ಬ್ಯಾಂಕ್ ಸೆಳೆಯುವಂತ ಪ್ರಯತ್ನ ಬಿಜೆಪಿಯಿಂದ ನಡೀತಾ ಇದೆ. ಪರಿಷತ್ ಅಭ್ಯರ್ಥಿ ಕೌಟಿಲ್ಯ ಮತ್ತು ರಾಜ್ಯಸಭಾ ಅಭ್ಯರ್ಥಿ ನಾಗರಾಜ್ಗೆ ಮಣೆ ಹಾಕಲಾಗಿದೆ. ಕೌಟಿಲ್ಯ ಅಗಸ ಸಮುದಾಯಕ್ಕೆ ಸೇರಿದವರು, ನಾಗರಾಜ್ ಕುರುಬ ಸಮುದಾಯಕ್ಕೆ ಸೇರಿದಂತವರು. ತಳ ಸಮುದಾಯದ ನಾಯಕರನ್ನ ಗುರುತಿಸಿರುವಂತ ಬಿಜೆಪಿ ತಳ ಸಮುದಾಯದ ಮತ ಸೆಳೆಯುವಲ್ಲಿ ಮೊದಲ ಹೆಜ್ಜೆಯನ್ನ ಇಟ್ಟಿದೆ. ಅಚ್ಚರಿ ಎಂಬಂತೆ ಕುರುಬ ಸಮುದಾಯಕ್ಕೆ ರಾಜ್ಯಸಭಾ ಟಿಕೆಟ್ ಕೊಟ್ಟಿರುವಂತ ಬಿಜೆಪಿ. ಯಾಕೆಂದ್ರೆ ಈಗ ಅಹಿಂದ ನಾಯಕ ಅಂತ ಗುರುತಿಸಿಕೊಂಡಿದ್ದಂತ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟ ಬೆನ್ನಲ್ಲೇ ಆ ಅಹಿಂದ ಮತಗಳನ್ನ ತಾವು ಸೇರ್ಕೊಳ್ಬೇಕು ಅನ್ನುವಂತ ಯತ್ನದಲ್ಲಿ ಈಗ ಬಿಜೆಪಿ ಇದೆ. ಹಾಗಾಗಿನೇ ಕುರುಬ ಸಮುದಾಯದ ನಾಯಕನಿಗೆ ಮತ್ತೊಂದ್ ಕಡೆ ಅಗಸ ಸಮುದಾಯದ ನಾಯಕರಿಗೆ ಟಿಕೆಟ್ ಕೊಡೋದ್ರ ಮೂಲಕ ಬಿಜೆಪಿ ಈಗ ಈ ಒಬಿಸಿ ಸಮುದಾಯದ ಮತಗಳನ್ನ ಸೆಳೆಯುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. 2023ರಲ್ಲಿ ಗೆದ್ದಿದ್ ಬರೀ 65 ಸೀಟು. 2028ಕ್ಕೆ ಹೆಚ್ಚಿನ ಸೀಟ್ಗಳನ್ನ ಗೆದ್ದು ಅಧಿಕಾರಕ್ಕೇರ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಮಾಡ್ತಿರುವಂತ ಪ್ಲಾನ್ ಇದು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್. ಬಿಜೆಪಿ ಮಾಡ್ತಾ ಇರುವಂತ ಈ ಪ್ಲಾನ್ ವೋಟ್ ಬ್ಯಾಂಕ್ಗೆ ಹಾಕ್ತಾ ಇರುವಂತ ಗಾಳ ವರ್ಕೌಟ್ ಆಗುತ್ತಾ? ಸೌಖ್ಯ ರಾಜ್ಯ ರಾಜಕೀಯದಲ್ಲಿ ಸಿದ್ದರಾಮಯ್ಯ ರಾಜೀನಾಮೆಯ ಬಳಿಕ ಹಲವಾರು ಮಹತ್ವದ ನಿರ್ಧಾರಗಳು ನಡೀತಾ ಇದ್ದಾವೆ. ಅದರಲ್ಲೂ ಕೂಡ ರಾಜ್ಯಸಭೆ ಮತ್ತು ಪರಿಷತ್ ಚುನಾವಣೆಗೆ ಒಂದಿಷ್ಟು ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆ ಕೂಡ ಆಗಿರುವಂತದ್ದು. ಇಲ್ಲಿ ಬಿಜೆಪಿಯ ನಡೆಯನ್ನ ಗಮನಿಸಿ ನೋಡೋದಾದ್ರೆ ಇಲ್ಲಿ ಒಬಿಸಿ ಮತದಾರರನ್ನ ಸೆಳೆಯೋದಕ್ಕೆ ಮತ್ತು ಮುಂಬರುವಂತ 2028 ಚುನಾವಣೆಯಲ್ಲಿ ಒಬಿಸಿಯ ತಮ್ಮ ಪಕ್ಷದ ಸೆಳೆದುಕೊಳ್ಳೋದಕ್ಕೆ ಒಂದು ಗಾಳವನ್ನ ಹಾಕಲಾಗಿದೆ. ವೋಟ್ ಬ್ಯಾಂಕ್ ರಾಜಕಾರಣವನ್ನ ಬಿಜೆಪಿ ಮಾಡಲಾಗ್ತಾ ಇರುವಂತದ್ದು ಪ್ರಮುಖವಾಗಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಕುರುಬ ಸಮುದಾಯದ ವೋಟ್ ಮತ್ತು ಹಿಂದ ಮತಗಳ ಮೇಲೆ ಕಲಿಸಿಕೊಂಡ ಈ ರೀತಿ ನಿರ್ಧಾರಗಳು ಮಾಡಿದ್ದಾರೆ ಅಂತ ಇದೆ. ಪ್ರಮುಖವಾಗಿ ಪರಿಷತ್ 2 ಸ್ಥಾನಗಳಿಗೆ ಅಗಸ ಮತ್ತು ಕುರುಬ ಸಮುದಾಯದ ನಾಯಕರನ್ನ ಆಯ್ಕೆ ಮಾಡಲಾಗಿದೆ. ಅಗಸ ಸಮುದಾಯದ ಕೌಟಿಲ್ಯ ಅವರನ್ನ ಪರಿಷತ್ಗೆ ಆಯ್ಕೆ ಮಾಡಿದ್ರೆ ನಾಗರಾಜ್ ಅವರು ಕೂಡ ಕುರುಬ ಸಮುದಾಯಕ್ಕೆ ಸೇರಿದ್ದಾರೆ. ಹೀಗಾಗಿ ಕಳ್ಳ ಸಮುದಾಯದ ನಾಯಕರನ್ನ ಗುರುತಿಸಿ ಬಿಜೆಪಿ ಮತಗಳನ್ನ ಸೆಳೆಯೋದಕ್ಕೆ ಹೆಜ್ಜೆ ಇಟ್ಟಿರುವಂತದ್ದು ಬಹಳ ಅಚ್ಚರಿಗೆ ಕಾರಣವಾಗ್ತಾ ಇದೆ. ಸಿದ್ದರಾಮಯ್ಯ ರಾಜೀನಾಮೆಯ ಬಳಿಕ ಕುರುಬ ಸಮುದಾಯ ಕಾಂಗ್ರೆಸ್ನತ್ತ ಇರುತ್ತಾ ಅಥವಾ ಕಾಂಗ್ರೆಸ್ ಸಿದ್ದರಾಮಯ್ಯನವರಿಗೆ ಅನ್ಯಾಯ ಮಾಡಿದ ಅನ್ನೋ ನಿಟ್ಟಿನಲ್ಲಿ ಒಂದಿಷ್ಟು ಅಸಮಾಧಾನವನ್ನ ಹೊಂದಿದೆ. ಹೀಗಾಗಿ ಒಳಗೊಳಗೆ ರಾಜಕಾರಣವನ್ನ ಮಾಡುವ ಮೂಲಕ ಮತ ಸೆಳೆಯೋದಕ್ಕೆ ಈಗ ಬಿಜೆಪಿ ತಂತ್ರವನ್ನ ಹೂಡಿದೆ. ಹೀಗಾಗಿ ಅಹಿಂದ ಮತಗಳು ಮತ್ತೆ ಹಿಂದುಳಿದ ವರ್ಗಗಳ ಮತಗಳನ್ನ ಸೆಳೆಯೋದಕ್ಕೆ ಈ ಒಂದು ಪ್ಲಾನ್ ಅನ್ನು ಮಾಡಲಾಗಿದೆ ಎನ್ನಲಾಗ್ತಾ ಇದೆ. ರಾಜ್ಯಸಭೆ ಮತ್ತು ಪರಿಷತ್ಗೆ ಟಿಕೆಟ್ ನೀಡುವ ಮೂಲಕ ಬಿಜೆಪಿ ಹೊಸ ದಾಳವನ್ನ ರಾಜ್ಯದಲ್ಲಿ ಉಳಿಸುವ ಮೂಲಕ ಕಾಂಗ್ರೆಸ್ಗೆ ಕೌಂಟರ್ ಕೊಡೋದಕ್ಕೆ ಮುಂದಾಗ್ತಾ ಇದೆ. ಜೊತೆಗೆ ಮುಂಬರಾಟ ಚುನಾವಣೆ ಇರಬಹುದು, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಮತ್ತು ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಒಂದಿಷ್ಟು ಮತಗಳನ್ನ ಸೆಳೆಯುವ ನಿಟ್ಟಿನಲ್ಲಿ ಸ್ಟ್ರಾಟಜಿಗಳನ್ನ ಪಕ್ಷ ಮಾಡಿದ್ರೆ ಅಚ್ಚರಿ ಅನ್ನಲಿಕ್ಕಾಗಲಿಲ್ಲ. ಯಾಕಂದ್ರೆ ಬಿಜೆಪಿ ಹಿಂದುಳಿದ ಮತಗಳನ್ನ ಸೆಳೆಯಬೇಕು, ಅದರಲ್ಲೂ ಕೂಡ ಕಾಂಗ್ರೆಸ್ ಗಟ್ಟಿಯಾಗಿರುವಂತದ್ದೇ ಹಿರಿಯಾರ್ಥಗಳು. ಅವುಗಳನ್ನ ಸೆಳೆದ್ರೆ ಪಕ್ಷಕ್ಕೆ ಹೆಚ್ಚಿನ ಗೆಲುವು ಆಗತ್ತೆ ಅನ್ನುವಂತ ಲೆಕ್ಕಾಚಾರ ಇದರ ಹಿಂದೆ ಅಡಗಿದೆ. ಸೌಖ್ಯ. ಥ್ಯಾಂಕ್ ಯು ದುರ್ಗೇಶ್ ಡೀಟೇಲ್ಸ್ಗೆ.